ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೂಪರಾಗಿ ಸಿಂಪಲ್ಲಾಗಿ ಸ್ಯಾರಿ ಟಸಲ್ಸ್ನ ಮಾಡ್ಕೋಬಹುದಾದಂಥ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸ್ಕ್ವೇರ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಕುಚ್ಚು ಡಿಸೈನ್ನ ಒಂದೇ ಗಂಟೆ ಒಳಗೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಏನೇನು ಅನ್ನೋದನ್ನು ನೋಡ್ಕೊಂಬಿಡೋಣ. ನಾನಿಲ್ಲಿ ನೋಡಿ ಹೇಳ್ದಾಗೆ ಈ ರೀತಿಯಾದಂಥ ಸ್ಕ್ವೇರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಕ್ವೇರ್ ಶೇಪ್ದು ಬೀಡ್ಸ್ಗಳು ಸಿಗುತ್ತೆ. ಅದರ ಜೊತೆಗೆ ಜರಿ ದಾರ, ಕುಚ್ಚು ಕೊಟ್ಕೊಳ್ಳೋದಕ್ಕೆ ದಾರ, ದೊಡ್ಡ ಕಣ್ಣಿನ ಸೂಜಿ ಒಂದು, ಸಣ್ಣ ಕಣ್ಣಿನ ಸೂಜಿ ಒಂದು. ಸೊ ಇದು 2 ಸೂಜಿಗಳು ಬೇಕಾಗುತ್ತೆ ನಮಗೆ, ಮತ್ತು ಟ್ರಿಮ್ಮರು. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನೋಡಿ ಈ ರೀತಿಯಾಗಿ ಒಂದು ಟೇಬಲ್ ಮೇಲೆ ಅಥವಾ ಕಾಟ್ ಮೇಲೆ ಹಾಕಿ ಇಟ್ಕೋಬೇಕು. ಸೊ ಸೀರೆನ ನೋಡಿ ನಾವು ಈ ರೀತಿ ಎಳೆದಾಗ ಅದು ನಮಗೆ ಜಾರಿ ಕೆಳಗಡೆ ಬರಬಾರ್ದು. ಸೊ ಅದು ಟೈಟಾಗಿ ಕೂತ್ಕೊಳ್ಳೋ ಥರ ಸೀರೆ ಮೇಲೆ ಒಂದು ವೆಯ್ಟ್ ಏನಾದರೂ ಇಟ್ಕೋಬೇಕು. ಸೊ ಅದಾದಮೇಲೆ ನೋಡಿ ನಾನಿಲ್ಲಿ 167 ದಾರ ತಗೊಂಡಿದ್ದೀನಿ. ಅಂದರೆ 80 ರೌಂಡ್ ನೋಡಿ, ಒಂದು ಲೈನ್ ಬಂದು 80 ಇರುತ್ತೆ. 2 ಲೈನು ಸೇರಿದ್ರೆ 167 ದಾರ ಆಗುತ್ತೆ. ಈ ರೀತಿ 167 ದಾರ ತಗೊಬೇಕು. ಅದನ್ನು ಮೊದಲು ನೋಡಿ ಸೀರೆ ಹಿಂಭಾಗದಿಂದ ಸೂಜಿನ ಹಾಕಿಬಿಟ್ಟು ನಾವು ಕುಚ್ಚನ್ನ ಕಟ್ಕೊಳ್ಬೇಕು ಮೊದಲಿಗೆ. ಸೊ ಈಗ ಸೀರೆಗೇನು ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ, ಆ ಎಡ್ಜಿಗೆ ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ಬೇಕು. ಈ ರೀತಿ ಕುಚ್ಚನ್ನ ಕಟ್ಕೊಳ್ಬೇಕು. ಆ್ಯಂಡ್ ಕುಚ್ಚುಗಳು ನಮಗೆ ಲೆಂತ್ ಸ್ವಲ್ಪ ಜಾಸ್ತಿ ಬಿಡಬೇಕು. ನಾವಿಲ್ಲಿ ಲೆಂತ್ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ನಾರ್ಮಲಾಗಿ ಸಿಂಪಲ್ ಕುಚ್ಚು ಕಟ್ಕೊಳ್ತೀವಲ್ಲ ಆ ರೀತಿ ಕಡಿಮೆ ಅಥವಾ ಮೀಡಿಯಮ್ ಅಲ್ಲ, ಲೆಂತು ಜಾಸ್ತಿ ಇರಬೇಕು. ಅಂದರೆ ನಿಮಗೊಂದು 3 ಅಥವಾ 4 ಬೆರಳು ಉದ್ದನೇ ಬಿಟ್ಕೊಳ್ಳಿ. ಅದಾದಮೇಲೆ ನೋಡಿ ನಾರ್ಮಲ್ ನೀಡಲ್ಗೆ ಜರಿ ದಾರ ಹಾಕ್ಕೊಂಡು ಸೀರೆ ಹಿಂಭಾಗದಿಂದ ತಗೊಳ್ಳಿ. ಜರಿ ದಾರನ ನಾನು ಯಾವಾಗಲೂ ಕುಚ್ಚು ಕಟ್ಕೊಳ್ಳುವಾಗ ಸೀರೆ ಮೇಲ್ಗಡೆಯಿಂದನೇ ಚುಚ್ಚಿಬಿಟ್ಟು ಕುಚ್ಚನ್ನ ಕಟ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ಸೀರೆ ಹಿಂಭಾಗದಿಂದ ಜರಿ ದಾರನ ಚುಚ್ಚಿಬಿಟ್ಟು ಆನಂತರ ಕುಚ್ಚನ್ನ ಕಟ್ಕೊಳ್ಳಿ. ಜರಿ ದಾರ ನಮಗೆ ಮುಂದೆ ಕಾಣಿಸೋದು ಬೇಡ ಅಂದ್ಬಿಟ್ಟು ನಾನು ಹಿಂದೆಗಡೆಯಿಂದ ಚುಚ್ಚಿ ತಗೊಂಡು ಅದನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ಬೇಕು. ಕುಚ್ಚು ಬಿಚ್ಚೋಗದಿರೋ ರೀತಿಯಲ್ಲಿ ಟೈಟಾಗಿ 1-2 ಬಾರಿ ಸುತ್ತಕೊಂಡು ಆಮೇಲೆ 1-2 ಗಂಟುಗಳನ್ನ ಹಾಕಿ ಕಟ್ಕೋಬೇಕು. ಟೈಟಾಗಿ ಕಟ್ಕೊಂಡ್ಬಿಡಬೇಕು ಎಡ್ಜಲ್ಲಿ. ಈಗ ಕಟ್ಕೊಂಡಿದ್ದಾದಮೇಲೆ ನೋಡಿ ನಾವು 2 ಥ್ರೆಡ್ಡನ್ನು ಕಟ್ ಮಾಡೋಂಗಿಲ್ಲ, ಕಟ್ ಮಾಡಬಾರ್ದು. 2 ಥ್ರೆಡ್ಡನ್ನು ಕಟ್ ಮಾಡಬಾರ್ದು. ಈಗ 2 ಭಾಗ ಕರೆಕ್ಟಾಗಿ 2 ಭಾಗ ಇದೆ ಅಲ್ವಾ, ಒಂದು ನಾವು ಹಿಂದೆದು ಮತ್ತು ಸೂಜಿ ಹಾಕಿರೋದು, ಈ ರೀತಿ 2 ಭಾಗ ಇದೆಯಲ್ಲ. ಈಗ ಈ ಸೂಜಿ ಒಳಗಡೆಗೆ ನಾವು ತಗೊಂಡಿದ್ದೀವಲ್ಲ ಸ್ಕ್ವೇರ್ ಬೀಡ್ ಏನು ತಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ರೀತಿ ಸೂಜಿ ಒಳಗಡೆಗೆ ಆ್ಯಡ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಈ ರೀತಿ ಕೂರಿಸ್ಕೋಬೇಕು. ಮಧ್ಯಕ್ಕೆ ಕೂರಿಸ್ಕೊಂಡು ನೋಡಿ ಬೀಡನ್ನ ಈ ರೀತಿ ನೀಟಾಗಿ ಕೂರಿಸ್ಕೊಳ್ಬೇಕು. ಕೂರಿಸ್ಕೊಂಡಿದ್ದಾದಮೇಲೆ ನೋಡಿ ಕಟ್ ಮಾಡಿರಲ್ಲ ನಾವು, ಜರಿ ದಾರ ಕೂಡ ಕಟ್ ಮಾಡಿಲ್ಲ, ಅದನ್ನು ಹಿಂದೆಯಿಂದ ತಗೊಂಡು ನೀಡಲ್ನ ಮೇಲೆ ಕೂರಿಸ್ಕೊಂಡಿರ್ತೀರ, ಬೀಡ್ ಕೆಳಗಡೆಗೆ ನೋಡಿ ಅಲ್ಲಿಗೆ ಕುಚ್ಚನ್ನ ಕಟ್ಕೊಳ್ಬೇಕು. ಬೀಡು ನಿಮಗೆ ಮೇಲ್ಗಡೆ ಬರುತ್ತೆ, ಅದ್ರ ಕೆಳಗಡೆಗೆ ಕುಚ್ಚನ್ನ ಕಟ್ಕೊಳ್ಬೇಕು. ಜರಿ ದಾರದಿಂದ ಕಟ್ಕೊಳ್ಬೇಕು ನೀಟಾಗಿ, ಟೈಟಾಗಿ, ಅದು ಬಿಚ್ಚೋಗದಿರೋ ರೀತಿಯಲ್ಲಿ ಕಟ್ಕೋಬೇಕು. ಈಗ ಕಟ್ಕೊಂಡಿದ್ದಾಯ್ತಲ್ಲ, ಕಟ್ಕೊಂಡಿದ್ದಾಗಿದೆ. ಇವಾಗ ಕೂಡ ನಾವು ಥ್ರೆಡ್ನ ಕಟ್ ಮಾಡೋ ಆಗಿಲ್ಲ. ಜರಿ ದಾರನೂ ಕಟ್ ಮಾಡಬಾರ್ದು, ಈ ಥ್ರೆಡ್ನು ಕಟ್ ಮಾಡಬಾರ್ದು. ಕಟ್ ಮಾಡ್ದಿಲ್ದಿರ ನೋಡಿ ಇವಾಗ ನಾವು ಒಂದು ಕಡೆ ಕೂರಿಸ್ಕೊಂಡ್ವಿ ಅಲ್ಲ, ಇನ್ನೊಂದು ಕಡೆ ಕೆಳಭಾಗ ಏನಿರುತ್ತೆ ಮೇಲ್ಗಡೆ ಬೀಡನ್ನ ಆ್ಯಡ್ ಮಾಡಾಗಿದೆ, ಕೆಳಗಡೆ ಭಾಗನ ನೋಡಿ ಬೀಡ್ ಒಳಗಡೆಯಿಂದ ದಾರ ಈ ರೀತಿ ಮೇಲಕ್ಕೆ ಎತ್ಕೋಬೇಕು. ಆ ಸೂಜಿ ಏನು ದಾರ ಇರುತ್ತೆ ಆ ಅರ್ಧ ಭಾಗ ಕೆಳಗಡೆ ಹೋಗಬೇಕು, ಅರ್ಧ ಭಾಗ ಮೇಲೆ ಬರಬೇಕು. ಆ ರೀತಿಯಾಗಿ ನಾವು ಕೂರಿಸ್ಕೋಬೇಕು. ಇಲ್ಲಿ ಬೀಡನ್ನ ನೋಡಿ ನಿಮಗೆ ಬೀಡು ಈ ರೀತಿ ಬರುತ್ತೆ, ಹಿಂಗೆ ಕೂರಿಸ್ಕೋಬೇಕು. ಕೂರಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾವು ಜರಿ ದಾರ ಕೂಡ ಕಟ್ ಮಾಡಿಲ್ಲ, ಅದನ್ನು ಈ ರೀತಿ ಹಿಂಭಾಗದಿಂದ ಸೂಜಿನ ಮೇಲೆ ಎತ್ಕೊಂಡು ಆನಂತರ 1-2 ರೌಂಡ್ ಸುತ್ತಕೊಂಡು 2 ಗಂಟು ಹಾಕ್ಕೊಂಡು ಕಟ್ಕೋಬೇಕಾಗುತ್ತೆ. ಒಂದೆರಡು ಗಂಟುಗಳನ್ನ ಹಾಕ್ಕೊಂಡು ಕಟ್ಕೋಬೇಕು ಟೈಟಾಗಿ. ಕಟ್ಕೊಂಡಿದ್ದಾದಮೇಲೆ ಕುಚ್ಚನ್ನ ಹಿಂದೆ ತಿರುಗಿಸ್ಕೋಬೇಕು.
ಹಿಂದೆಯಿಂದ ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೋಬೇಕು. ಕೆಳಗೆತ್ಕೊಂಡು ಆನಂತರ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕುಚ್ಚು ಈ ರೀತಿಯಾಗಿ ಬರುತ್ತೆ. ಸೊ ಅದೇ ರೀತಿಯಾಗಿ ನಾವೆಲ್ಲ ಕುಚ್ಚನ್ನ ಕಟ್ಕೊಂಡು ಹೋಗಬೇಕು. ಆ್ಯಂಡ್ ನೆಕ್ಸ್ಟು ನಾವು ಕುಚ್ಚು ಕಟ್ಟೋದಕ್ಕೆ ಒಂದು ಬೆರಳು ಮಧ್ಯದಲ್ಲಿ ಒಂದು ನೀವು ಹೆಬ್ಬೆರಳನ್ನ ಸ್ಪೇಸ್ ಕೊಡಿ. ಮಧ್ಯ ಆ ಕುಚ್ಚಿಗೂ ಈ ಕುಚ್ಚಿಗೂ ಒಂದು ಬೆರಳನ್ನ ಇಟ್ಕೊಳ್ಳಿ. ಆ ಬೆರಳು ಗ್ಯಾಪ್ನ ಕೊಟ್ಟರೆ ಸಾಕು ನಾವು ಕುಚ್ಚು ಕಟ್ಟೋದಕ್ಕೆ. ಆನಂತರ ಸೇಮ್ ಇವಾಗ ಏನು ಲೆಂತ್ ತಗೊಂಡ್ವಿ ಅಲ್ಲ ಕುಚ್ಚು, ಅದೇ ಲೆಂತ್ ತಗೊಳ್ಬೇಕು ಕುಚ್ಚುನ. ಇವಾಗ ಫಸ್ಟ್ನೇ ಕುಚ್ಚು ಲೆಂತ್ ನಿಮಗೆ ಗೊತ್ತಾಗಿದೆ ಅಲ್ಲ, ಸೊ ಅದೇ ಲೆಂತ್ಗೆ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು. ಜಾಸ್ತಿ ಲೆಂತ್ ಎಲ್ಲ ತೊಗೊಂಡು ಥ್ರೆಡ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಈಗ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಆ ಲೆಂತ್ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ. ಏಕೆಂದರೆ ನಾವು ಟ್ರಿಮ್ ಮಾಡಿ ಒಂದು ಲೆವೆಲ್ ಮಾಡ್ಕೋಬೇಕಲ್ಲ ಕುಚ್ಚುಗಳನ್ನ. ಸೊ ಅದಕ್ಕೋಸ್ಕರ ಆ ಕುಚ್ಚುಗಿಂತ ಒಂದೇ ಒಂದು ಚೂರು ಉದ್ದ ತಗೊಳ್ಳಿ. ಆವಾಗ ನಮಗೆ ಲೆವೆಲ್ ಮಾಡ್ಕೊಳ್ಳೋದು ಕರೆಕ್ಟ್ ಆಗುತ್ತೆ. ಸೇಮ್ ಇವಾಗ ಹೇಗೆ ಜರಿ ದಾರದಿಂದ ಕಟ್ಕೊಂಡ್ವಿ ಅಲ್ಲ, ಅದೇ ರೀತಿ ಹಿಂಭಾಗದಿಂದ ಜರಿ ದಾರನ ಎತ್ಕೊಳ್ಳೋಣ. ಸೊ ನಮಗೆ ಆವಾಗನೇ ಕುಚ್ಚು ನೀಟಾಗಿ ಕಾಣಿಸೋದು. ಹಿಂಭಾಗದಿಂದ ಜರಿ ದಾರ ಎತ್ಕೊಂಡು ಕುಚ್ಚನ್ನ ಕಟ್ಕೋಬೇಕು. ನೀಟಾಗಿ ಕಟ್ಕೋಬೇಕು. ಅದು ಬಿಚ್ಚೋಗದಿರೋ ರೀತಿಯಲ್ಲಿ ಟೈಟಾಗಿ ನೀಟಾಗಿ ಕಟ್ಕೋಬೇಕು. ಕರೆಕ್ಟಾಗಿ ಎಡ್ಜಿಗೆ ಕಟ್ಕೊಳ್ಬೇಕು. ಆ ಜಿಗ್ಜಾಗ್ ಮಾಡಿರೋ ಎಡ್ಜ್ ಏನಿದೆ ಅಲ್ಲಿಗೆ ಕಟ್ಕೋಬೇಕು. ಕಟ್ಕೊಂಡಿದ್ದಾದಮೇಲೆ ಥ್ರೆಡ್ಗಳನ್ನ ಕಟ್ ಮಾಡಬಾರ್ದು. ಕಟ್ ಮಾಡ್ದಿಲ್ದಿರ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ಆ ಬೀಡನ್ನ ನೀಟಾಗಿ ಆ ಕಟ್ಟಿದ್ದೀವಲ್ಲ, ಜರಿ ದಾರ ಕಟ್ಟಿದ್ದೀವಲ್ಲ, ಆ ಎಡ್ಜಿಗೆ ಕೂರಿಸ್ಕೊಂಡು ಆಮೇಲೆ ಥ್ರೆಡ್ನ ನೀಟಾಗಿ ಕೂರಿಸ್ಕೋಬೇಕು. ಕೂರಿಸ್ಕೊಂಡಿದ್ದಾದಮೇಲೆ ಬೀಡ್ ಕೆಳಗಡೆಗೆ ಕಟ್ಕೋಬೇಕು. ಜರಿ ದಾರದಿಂದ ಕಟ್ಕೋಬೇಕು. ಈ ರೀತಿ ಬೀಡ್ ಕೆಳಗಡೆಗೆ ಬರಬೇಕು. ಇದು ಬೀಡನ್ನ ನೀಟಾಗಿ ಕೂರಿಸ್ಕೊಳ್ಳಿ. ಅದು ಸ್ಕ್ವೇರ್ ಶೇಪಲ್ಲಿ ನೀಟಾಗಿ ಕೂರಿಸ್ಕೊಂಡು ಕಟ್ಕೋಬೇಕು. ಮತ್ತು ಜರಿ ದಾರನ ತುಂಬ ಟೈಟಾಗೂ ಎಳಿಯೋಕ್ಕೆ ಹೋಗಬೇಡಿ, ಆವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ನೋಡಿ ಒಂದು ಲೆವೆಲಲ್ಲಿ ನೀವು ಎಳ್ಕೋಬೇಕು. ಏಕೆಂದರೆ ಟೈಟಾಗೂ ಕೂಡ ಕುತ್ಕೋಬೇಕು ಆ್ಯಂಡ್ ಅದು ನೀಟಾಗಿ ಲೆವೆಲಲ್ಲಿ ಕೂಡ ಕುತ್ಕೋಬೇಕು. ಕಟ್ಟಿದ್ದಾದಮೇಲೆ ಇವಾಗ ಮತ್ತೆ ಇನ್ನೊಂದು ಬಾರಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಆ ಬೀಡ್ ಏನು ಆ್ಯಡ್ ಮಾಡಿದ್ದೀವಲ್ಲ, ಆ ಬೀಡ್ ಕೆಳಭಾಗನ ಈ ಥ್ರೆಡ್ ಒಳಗಡೆಗೆ ಸೇರಿಸ್ಕೋಬೇಕು. ಈ ರೀತಿಯಾಗಿ ತುಂಬ ಈಸಿ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಕುಚ್ಚುಗಳನ್ನು ಕಟ್ಟಿದ್ದಾದಮೇಲೆ. ಆ್ಯಂಡ್ ಇದು ಬಂದು ಈ ಡಿಸೈನ್ ಬಂದು ನೀವು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಮಾಗೆ ಸೂಪರಾಗಿ ಕಾಣಿಸೋದು. ಆ್ಯಕ್ಚುಲಿ ಡಿಸೈನ್ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಬ್ಲ್ಯಾಕ್ ಕಲರ್ ಸ್ಯಾರಿಗಳಿಗೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀಟಾಗಿ ಕೆಳಗಡೆನೂ ನೀಟಾಗಿ ಕಟ್ಬಿಟ್ಟು ಆಮೇಲೆ ನಾವು ಈಗ ಫಸ್ಟ್ ಕುಚ್ಚು ಕಟ್ಟಿದ್ದೀವಲ್ಲ, ಎಷ್ಟು ಉದ್ದಕ್ಕೆ ಲೆಂತ್ ಕುಚ್ಚು ಬಿಟ್ಟಿದ್ದೀವಿ ಅಷ್ಟೇ ಉದ್ದಕ್ಕೆ ಲೆಂತನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಸೀರೆ ಹಿಂಭಾಗದಿಂದ ಗಂಟೊಳಗಡೆಯಿಂದ ಸೂಜಿನ ಕೆಳಗೆತ್ಕೊಂಡು ಆನಂತರ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಆವಾಗ ನಮಗೆ ಜರಿ ದಾರ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಇವಾಗ ಫಸ್ಟ್ ಕುಚ್ಚುದು ಏನು ಲೆಂತ್ ಇದೆ ಅಲ್ಲ, ಅಷ್ಟೇ ಲೆಂತ್ಗೆ ಈ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಆ್ಯಂಡ್ ಎಕ್ಸೆಸ್ ಥ್ರೆಡ್ ಏನಾದರೂ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ಎಲ್ಲ ಕುಚ್ಚುಗಳನ್ನು ಕಟ್ಕೊಳ್ಳೋಣ. ಕುಚ್ಚುಗಳೆಲ್ಲ ಕಟ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಕುಚ್ಚುಗಳೆಲ್ಲ ಕಟ್ಕೊಂಡಿದ್ದಾದ್ಮೇಲಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಸಿಂಪಲ್ ಕಾಟನ್ ಸ್ಯಾರಿಗಳಿಗೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಇದ್ದರೆ ಸೂಪರಾಗಿರುತ್ತೆ ಈ ಡಿಸೈನ್ ಅಂತೂ. ಆ್ಯಂಡ್ ರಿಯಲಾಗಿ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬಾ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂಥ ಸಿಂಪಲ್ ಕುಚ್ಚು ಡಿಸೈನ್ನ ಮಾಡ್ಕೋಬೋದು. ಸೊ ಈ ಡಿಸೈನು ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ.
ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ನೀವು ನೋಡಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.